Okay, in last class, we have solved the problem that is based on the dummy source. Okay, so dummy source na enter ಮಾಡಿಕೊಂಡು ನಾವು ಯಾವ ತರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನ ನಾವು ಕಲ್ತಿದ್ದೀವಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಯಾರು ಅಬ್ಸೆಂಟ್ ಆಗಿದ್ರೋ ಅವರು ಈ ಮೆಥಡ್ ಅಲ್ಲೂ ನಾನು ಅದೇ ತರ ಪ್ರಾಬ್ಲಮ್ಸ್ ಡಮ್ಮಿ ಸೋರ್ಸ್ ಮತ್ತೆ ಡಮ್ಮಿ ಕಾಲಮ್ ನ ಎಂಟರ್ ಮಾಡ್ಕೊಂಡು ಅಥವಾ ಡಮ್ಮಿ ಕಾಲಮ್ ಡಮ್ಮಿ ರೋ ನ ಎಂಟರ್ ಮಾಡ್ಕೊಂಡು ಯಾವ ತರ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ನ ಮಾಡೋದು ಅಂತ ಹೇಳ್ಬಿಟ್ಟು ಈ ಮೆಥಡ್ ಅಲ್ಲೂ ಬರುತ್ತೆ, ನೆಕ್ಸ್ಟ್ ಮೆಥಡ್ ಅಲ್ಲೂ ಬರುತ್ತೆ. ಸೊ ಅದಕ್ಕಾಗಿ ಟೂ ಪ್ರಾಬ್ಲಮ್ಸ್ ನ ಮಾಡಿಸಿ ನೆಕ್ಸ್ಟ್ ಬೇಗ ಮೂವ್ ಆಗೋಣ ನೆಕ್ಸ್ಟ್ ಮೆಥಡ್ಸ್ಗೆ. ಓಕೆ, ಸೊ ಸ್ಟಿಲ್ ವಿ ಹ್ಯಾವ್ 3 ಮೆಥಡ್ಸ್ ಆಫ್ಟರ್ ದಿಸ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್, ದಟ್ ಈಸ್ ಲೀಸ್ಟ್ ಕಾಸ್ಟ್ ಮೆಥಡ್ ಅಂಡ್ ವೋಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಅಂಡ್ ಫೈನಲಿ ಯು ಹ್ಯಾವ್ ಅಸೈನ್ಮೆಂಟ್ ಮಾಡೆಲ್ಸ್. ಸೊ ಅದ್ರ ಬೇಸ್ ಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಜನರಲಿ ಯು ನೋ ವೆರಿ ವೆಲ್ ದಟ್ ಈಸ್ ಹೌ ದಿಸ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ works out and in which direction we are going to select the corner number based on the northwest corner. Okay, so here you know very well under northwest corner method, so ee ondu rule ಏನು ಹೇಳುತ್ತೆ ಅಂತಂದ್ರೆ, ಸೊ ಜನರಲ್ ಆಗಿ ನಾವು ಯಾವ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, see first based on the given problem or illustration, so first we have to see whether the given matrix is ಬ್ಯಾಲೆನ್ಸ್ಡ್ ಒನ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ಯಾವಾಗ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿರುತ್ತೆ ಅದು ವೆನ್ ಸಪ್ಲೈ ಯಾವಾಗ ಸಪ್ಲೈ ಡಿಮ್ಯಾಂಡ್ ಗೆ ಈಕ್ವಲ್ ಆಗಿರುತ್ತೋ ಆಗ ಅದನ್ನ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇಫ್ ದ ಸಪ್ಲೈ ಈಸ್ ನಾಟ್ ಈಕ್ವಲ್ ಟು ಡಿಮ್ಯಾಂಡ್, ದೆನ್ ಇನ್ ಆರ್ಡರ್ ಟು ಮೇಕ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇನ್ ಟು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ದಿ ಡಮ್ಮಿ ಕಾಲಮ್ ಆರ್ ಡಮ್ಮಿ ರೋ ವಿತ್ ಝೀರೋ ಕಾಸ್ಟ್ ಇಂಟ್ರೊಡಕ್ಷನ್. ಸೊ ಝೀರೋ ವ್ಯಾಲ್ಯೂನ ಕೊಟ್ಟು ಡಮ್ಮಿ ಕಾಲಮ್ ಆದ್ರೂ ಆಗಲಿ ಅಥವಾ ಡಮ್ಮಿ ಸೋರ್ಸ್ ನಾದ್ರೂ ಎಂಟರ್ ಮಾಡ್ಕೊಳ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ವ್ಯಾಲ್ಯೂಸ್ ಬೇಸ್ ಮೇಲೆ. ಓಕೆ, ಸೊ ಆ ಮ್ಯಾಟ್ರಿಕ್ಸ್ ಅಥವಾ ಪ್ರಾಬ್ಲಮ್ ನಮ್ಗೆ ಜನರಲ್ ಆಗಿ ಗೊತ್ತಾಗುತ್ತೆ ಡಮ್ಮಿ ಕಾಲಮ್ ಬರುತ್ತಾ ಅಥವಾ ಡಮ್ಮಿ ಸೋರ್ಸ್ ಬರುತ್ತಾ ಅಂತ ಹೇಳ್ಬಿಟ್ಟು. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿ ಡಮ್ಮಿ ಸೋರ್ಸ್. ಓಕೆ, ಸೊ ಅದಾದ್ಮೇಲೆ ಈಗ ಡಿಮ್ಯಾಂಡ್ ಮತ್ತೆ ಸಪ್ಲೈ ಸ್ಯಾಟಿಸ್ಫೈ ಆಗಿದೆ ಅಥವಾ ಡಿಮ್ಯಾಂಡ್ ಅಂಡ್ ಸಪ್ಲೈ ಈಕ್ವಲ್ ಆಗಿದೆ ಅಂತ ಆದ್ಮೇಲೆ, ಸೊ ಯಾವ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಕೇಳಿದಾನೋ ಆ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾವು ಡಿಸ್ಕಷನ್ ಮಾಡಿದ್ದು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಆಗಿರೋದ್ರಿಂದ, ಸೊ ಬೇಸ್ಡ್ ಆನ್ ದಿ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ನ ಐಡೆಂಟಿಫೈ ಮಾಡಿಕೊಂಡು ಡಿಮ್ಯಾಂಡ್ ಮತ್ತೆ ಸಪ್ಲೈನ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸಪ್ಲೈ ಮತ್ತೆ ಡಿಮ್ಯಾಂಡ್ ಕ್ಯಾನ್ಸಲ್ ಮಾಡಿಕೊಂಡು ರೋಸ್ ಮತ್ತೆ ಕಾಲಮ್ಸ್ ನ ಕ್ಯಾನ್ಸಲ್ ಮಾಡಿಕೊಂಡು ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ಫೈನಲ್ ಆಗಿ ಯಾವ್ದು ಬರುತ್ತೋ ಅದಕ್ಕೆ ಅಲೋಕೇಶನ್ ಮಾಡಿ, ಸೊ ನಂಬರ್ ಆಫ್ ಯೂನಿಟ್ಸ್ ಅಂಡ್ ಯಾವ ಒಂದು ಸೋರ್ಸು ಯಾವ ಡೆಸ್ಟಿನೇಷನ್ಗೆ ಸಪ್ಲೈ ಮಾಡಿದೆ ಗೂಡ್ಸು, ಎಷ್ಟು ಕಾಸ್ಟ್ಗೆ ಸಪ್ಲೈ ಮಾಡಿದೆ, ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನ ಸ್ಯಾಟಿಸ್ಫೈ ಮಾಡಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟೋಟಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಪ್ರೊಸೀಜರ್ ರೈಟ್ ಅಂಡರ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್. ಓಕೆ, ಸೊ ನೌ ಆಫ್ಟರ್ ವರ್ಕಿಂಗ್ ಔಟ್ ದೋಸ್ ಪ್ರಾಬ್ಲಮ್ಸ್, ನೌ ಯು ಹ್ಯಾವ್ ಟು ರೀಡ್ ದಿ ಸ್ಟೆಪ್ ಬೈ ಸ್ಟೆಪ್. ಸೊ ಇದೇ ತರ ಸ್ಟೆಪ್ಸ್ ನೀವು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಬರೀಬೇಕಂತ ಏನಿಲ್ಲ. ಜನರಲ್ ಆಗಿ ನೀವು ಯಾವ ತರ ಪ್ರಾಬ್ಲಮ್ ಮಾಡಿದೀರಾ, ನಾನು ಯಾವ ತರ ಹೇಳ್ಕೊಟ್ಟಿದ್ದೀನಿ ಅದ್ರ ಬೇಸ್ ಮೇಲೆ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬನ್ನಿ. ಓಕೆ, ಸೊ ಜನರಲಿ ಇಯರ್ ಯು ಹ್ಯಾವ್ ಟು ರೀಡ್ ಔಟ್ ದಿ ಸ್ಟೆಪ್ಸ್. ಸೊ ನಿಮ್ಮ ಪರ್ಪಸ್ ಅಥವಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಜನರಲ್ ಆಗಿ ರೂಲ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಸ್ಟೆಪ್ 1, ಕೆನ್ ಎನಿವನ್ ರೀಡ್ ಔಟ್ ದಿಸ್ ಸ್ಟೆಪ್ 1? Identify the cell at northwest of the transportation matrix. Okay, so in the given matrix, so given matrix ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ರೂಪದಲ್ಲಿ ಕೊಟ್ಟಿರ್ತಾರೆ, ಅದನ್ನ ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ಏನ್ ಹೇಳ್ತಿದೆ, ದಟ್ ಈಸ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಸೆಲ್ ದ ನಾರ್ತ್ ವೆಸ್ಟ್ ಕಾರ್ನರ್ ಆಫ್ ದಿ ಟ್ರಾನ್ಸ್ಪೋರ್ಟೇಷನ್ ಮ್ಯಾಟ್ರಿಕ್ಸ್. ಸೊ ಗಿವನ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್, ಆ ನಂಬರ್ ಒಂದು ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಇರುತ್ತೆ. ಸೊ ಇದು ಟೆಕ್ನಿಕಲ್ ಆಗಿ ನಾವು ಕಂಪ್ಯೂಟರ್ಸ್ ಅಲ್ಲಿ ಸೆಲ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ, ಎಕ್ಸೆಲ್ ಅಲ್ಲಿ. ಓಕೆ, ಸೊ ಆಲ್ರೆಡಿ ISC ನಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ. ಸೊ ಪರ್ಟಿಕ್ಯುಲರ್ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ಅಥವಾ ಆ ಪರ್ಟಿಕ್ಯುಲರ್ ನಂಬರ್ ಇರೋ ಸೆಲ್ ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಟ್ರೂ ರೈಟ್? ಫಸ್ಟ್ ಅದ್ರ ಬೇಸ್ ಮೇಲೆ ನಾವು ಮಾಡೋದು ತಾನೆ? Yes sir. Yes sir. Write down the step 1, identify the northwest corner number. Next step 2 here, allocate as many units as possible to the cell without exceeding the supply or demand. So supply ನೋಡ್ಕೊಂಡು ಮತ್ತೆ ಡಿಮ್ಯಾಂಡ್ ಎಷ್ಟಿದೆ ಅಂತ ನೋಡ್ಕೊಂಡು ಎಷ್ಟು ಸಪ್ಲೈ ಇರುತ್ತೋ ಅಷ್ಟು ನಂಬರ್ ಆಫ್ ಯೂನಿಟ್ಸ್ ನ ನಾವು ಮ್ಯಾಕ್ಸಿಮಮ್ ಅಲೋಕೇಶನ್ ಮಾಡೋದಕ್ಕೆ ನೋಡಬೇಕು. ದಟ್ ಈಸ್ ಸಪ್ಲೈ ಯಾವ್ದ್ರ ಬೇಸ್ ಮೇಲೆ ನಾವು ಅಲೋಕೇಟ್ ಮಾಡ್ತೀವಿ, ದಟ್ ಈಸ್ ಬೇಸ್ಡ್ ಆನ್ ದಿ ಡಿಮ್ಯಾಂಡ್.
Okay, then cross out the row and column that is exhausted by the assignment. So ಈಗ ಕ್ರಾಸ್ ಔಟ್ ಅಂತ ಹೇಳ್ಬಿಟ್ಟು ಏನಕ್ಕೆ ಹೇಳ್ತಿದಾರೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಆ ರೋ ಅಥವಾ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ರೆ ನಾವ್ ಏನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ ಆ ನಂಬರ್ನ ಅಥವಾ ಆ ರೋನ ಅಥವಾ ಕಾಲಮ್ನ. ಡಿಮ್ಯಾಂಡ್ ಮತ್ತೆ ಸಪ್ಲೈ ಆ ರೋನಲ್ಲಿ ಅಥವಾ ಕಾಲಮ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ರೆ ನಾವು ರೋನ ಕ್ಯಾನ್ಸಲ್ ಮಾಡ್ತೀವಲ್ವಾ ಅಥವಾ ಕಾಲಮ್ನ ಕ್ಯಾನ್ಸಲ್ ಮಾಡ್ತೀವಲ್ವಾ. ಸೊ ಅದನ್ನೇ ಇಲ್ಲಿ ನಲ್ಲಿ ಹೇಳ್ತಿರೋದು, ಅಲೋಕೇಟ್ ದಿ ಮೆನಿ ಯೂನಿಟ್ಸ್ ಆಸ್ ಮೆನಿ ಯೂನಿಟ್ಸ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಸ್ಡ್ ಆನ್ ದಿ ಸಪ್ಲೈ ಡಿಮ್ಯಾಂಡ್ ನ ನೀವು ಸ್ಯಾಟಿಸ್ಫೈ ಮಾಡಿದ್ದಾದ್ಮೇಲೆ ಆ ರೋ ಅಥವಾ ಕಾಲಮ್ ಅಲ್ಲಿ ಇನ್ನೇನಾದ್ರೂ ಡಿಮ್ಯಾಂಡ್ ಮತ್ತೆ ಸಪ್ಲೈ ಉಳಿದಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಆ ರೋ ಮತ್ತೆ ಆ ಕಾಲಮ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದನ್ನೇ ಇಲ್ಲಿ ಸ್ಟೆಪ್ 2 ನಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಅಲೋಕೇಟ್ ಆಸ್ ಮೆನಿ ಯೂನಿಟ್ಸ್ ಆಸ್ ಪಾಸಿಬಲ್ ಟು ದ ಸೆಲ್ಸ್ without exceeding the supply or demand, then cross out the number of row and the number of columns that exhausted by the assignment. Exhausted ಅಂತ ಹೇಳಿದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ಮೇಲೆ ಆ ರೋ ಮತ್ತೆ ಆ ಕಾಲಮ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಸೊ ಸ್ಟೆಪ್ 1 ಸ್ಟೆಪ್ 2 ಕ್ಲಿಯರ್ ಆಯ್ತಾ? ಥರ್ಡ್ ಸ್ಟೆಪ್ ನೋಡಿ, reduce the amount of corresponding supply or demand which is more by allocated amount. ಸೊ ಇಲ್ಲಿ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಸೊ ಈಗ ಸಪ್ಲೈ ಬಂದ್ಬಿಟ್ಟು 20 ಇರುತ್ತೆ, ಡಿಮ್ಯಾಂಡ್ ಬಂದ್ಬಿಟ್ಟು 10 ಇರುತ್ತೆ. ಓಕೆ, ಸೊ ಈಗ ಡಿಮ್ಯಾಂಡ್ ನ ನಾವು ಸಪ್ಲೈ ನಲ್ಲಿ ಸ್ಯಾಟಿಸ್ಫೈ ಮಾಡ್ಬೋದಾ? 20 ಯೂನಿಟ್ ಸಪ್ಲೈ ಮಾಡ್ತಿದ್ದಾರೆ, ಡಿಮ್ಯಾಂಡ್ ಬಂದ್ಬಿಟ್ಟು 10 ಯೂನಿಟ್ಸ್ ಇದೆ. ಸಪ್ಲೈ 20 ಇದೆ, ಡಿಮ್ಯಾಂಡ್ 10 ಇದೆ ಅಂತ ಹೇಳಿದ್ರೆ ಆ 20 ಯೂನಿಟ್ಸ್ ಅಲ್ಲಿ 10 ಯೂನಿಟ್ಸ್ ನ ನಾವು ಸ್ಯಾಟಿಸ್ಫೈ ಮಾಡ್ಬೋದಾ? Yes, sir. ಜನರಲ್ ಆಗಿ ನಾವು ಜನರಲ್ ಆಗಿ ಯಾವ ತರ ಹಾಕೊಳ್ತೀವಿ ಅಂತ ಹೇಳಿದ್ರೆ, ಸೊ ಸಪ್ಲೈ ಬಂದ್ಬಿಟ್ಟು 20 ಇದೆ, ಸೊ ಅದರಲ್ಲಿ 10 ಯೂನಿಟ್ಸ್ ನ ನಾವು ಸ್ಯಾಟಿಸ್ಫೈ ಮಾಡ್ತಿದೀವಿ ಅಂತ ಹೇಳಿದ್ರೆ ಯಾವ ಸಿಂಬಲ್ ಬರುತ್ತೆ? Minus. ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿ ನಂಬರ್ ಆಫ್ ಯೂನಿಟ್ಸ್. ಎಷ್ಟು ಯೂನಿಟ್ಸ್ ನ ರೆಡ್ಯೂಸ್ ಮಾಡ್ತಾ ಇದೀವಿ? 10 ಯೂನಿಟ್ಸ್ ನ ರೆಡ್ಯೂಸ್ ಮಾಡ್ತಿದೀವಿ. ಫೈನಲ್ ಆಗಿ ಸಪ್ಲೈ ಎಷ್ಟು ಉಳಿದಿರುತ್ತೆ? 10 units. 10. ಅದನ್ನೇ ಇಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ಹೇಳ್ತಿದ್ದಾನೆ. ಸಿ, reduce the amount of corresponding supply or demand. ಎಷ್ಟು ಡಿಮ್ಯಾಂಡ್ ಮತ್ತೆ ಎಷ್ಟು ಸಪ್ಲೈ ನಾವು ಸ್ಯಾಟಿಸ್ಫೈ ಮಾಡ್ತಿದೀವೋ ಅದನ್ನ ನಾವು ಕರೆಕ್ಟ್ ಆಗಿ ಮ್ಯಾಟ್ರಿಕ್ಸ್ ಅಲ್ಲಿ ಅಥವಾ ಪ್ರಾಬ್ಲಮ್ ಮಾಡುವಾಗ ರೆಡ್ಯೂಸ್ ಮಾಡ್ತಾ ಬರಬೇಕು. ಸೊ ಈ ತರ ರೆಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸಪ್ಲೈ ಉಳಿದಿ ಎಷ್ಟು ರಿಮೈನಿಂಗ್ ಬರುತ್ತೆ, ಎಷ್ಟು ಡಿಮ್ಯಾಂಡ್ ನಾವು ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅದನ್ನ ಥರ್ಡ್ ಸ್ಟೆಪ್ ಕೊಟ್ಟಿದ್ದಾನೆ. ಓಕೆ, ಸೊ ನಿಮ್ಗೆ ಈ ಸ್ಟೆಪ್ ಬೇಕಂತ ಬೇಡ, ಬರೆಯೋದು ಬೇಡ, ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಬಿಡಬಹುದು, ಬಟ್ ಪ್ರಾಬ್ಲಮ್ ಮಾಡೋದಕ್ಕೆ ಗೊತ್ತಿದ್ರೆ ಸಾಕು. ಓಕೆ, ಸೊ ಇಫ್ ಯು ಆರ್ ಕನ್ವೀನಿಯಂಟ್ ವಿತ್ ದಿಸ್ ಸ್ಟೆಪ್ ಯು ಕ್ಯಾನ್ ರೈಟ್ ಡೌನ್ ಇನ್ ದ ಎಕ್ಸಾಮಿನೇಷನ್. ಇಫ್ ನಾಟ್ ಯು ಕ್ಯಾನ್ ಇಗ್ನೋರ್ ದಿಸ್. ಓಕೆ, ಸೊ ನೋ ಇಶ್ಯೂ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಫೋರ್ತ್ ಸ್ಟೆಪ್ ಗೆ ಹೋಗಿ. ಸೊ ಫಸ್ಟ್ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ನ ಐಡೆಂಟಿಫೈ ಮಾಡ್ತೀರಾ. ಸೊ ಆಫ್ಟರ್ ಐಡೆಂಟಿಫೈ ದಿ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್, ದೆನ್ ಯು ಹ್ಯಾವ್ ಟು ಅಲೋಕೇಟ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ. ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ನ ಅಲೋಕೇಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಆಫ್ಟರ್ ಸ್ಯಾಟಿಸ್ಫೈಂಗ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಅಗೈನ್ ಐಡೆಂಟಿಫೈ ದಿ ನಾರ್ತ್ ವೆಸ್ಟ್ ಕಾರ್ನರ್ ಸೆಲ್ ಆಫ್ ದಿ ರೆಡ್ಯೂಸ್ಡ್ ಟ್ರಾನ್ಸ್ಪೋರ್ಟೇಷನ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನಾರ್ತ್ ವೆಸ್ಟ್ ಕಾರ್ನರ್ ಸೆಲ್ ನ ಅಥವಾ ನೆಕ್ಸ್ಟ್ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ನ ಐಡೆಂಟಿಫೈ ಮಾಡ್ತೀರಾ. ಅಗೈನ್ ಸ್ಟೆಪ್ 2 ಕಂಟಿನ್ಯೂ ಆಗುತ್ತೆ. ಸೊ the last step, repeat the step 2 and step 3 until all the rim requirements are satisfied. ಇದು ಫೈನಲ್ ಆಗಿ ಡಿಮ್ಯಾಂಡ್ ಮತ್ತೆ ಸಪ್ಲೈ ಸ್ಯಾಟಿಸ್ಫೈ ಆಗೋವರೆಗೂ ಈ ಸ್ಟೆಪ್ 2 ಮತ್ತೆ ಈ ಸ್ಟೆಪ್ 3 ನ ಕಂಟಿನ್ಯೂ ಮಾಡ್ತಾ ಬನ್ನಿ, ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ನ ಬರಿಬೇಕು. ಇನ್ ಕೇಸ್ ಏನಾದ್ರೂ ಕೇಳಿದ್ರೆ ಜನರಲ್ ಆಗಿ ಬರೀಬಹುದು ಅಲ್ವಾ? Yes, sir. ಓಕೆ, ಈಗ ಕಾರ್ನರ್ ನಂಬರ್ ಅಥವಾ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ ಕಂಪ್ಲೀಟ್ ಆಗಿ ಏನಾದ್ರೂ ಡೌಟ್ಸ್ ಇದೆಯಾ? ಆ ಡಮ್ಮಿ ಸೋರ್ಸ್ ಮತ್ತೆ ಡಮ್ಮಿ ಕಾಲಮ್ ಆ ಮೆಥಡ್ ಬಿಟ್ಟು, ಅಂದ್ರೆ ಆ ಒಂದು ಕಂಡೀಷನ್ ಅಥವಾ ಆ ಕಂಡೀಷನ್ ಬಂದಾಗ ಕೆಲವೊಬ್ಬರಿಗೆ ಅರ್ಥ ಆಗಿದೆ, ಯಾಕಂದ್ರೆ ಕೆಲವೊಬ್ಬರಿಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಜಾಯ್ನ್ ಆಗೋದಕ್ಕೆ ಆಗಿಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಮೆಥಡ್ಸ್ ಅಲ್ಲಿ ನಾನು ಅದೇ ತರ ಪ್ರಾಬ್ಲಮ್ಸ್, ಸಿಮಿಲರ್ ಪ್ರಾಬ್ಲಮ್ಸ್ ನಾನು ಹೇಳ್ಕೊಡ್ತೀನಿ. ಆಗ ಸೇಮ್ ಪ್ರೊಸೆಸ್ ಇದಕ್ಕೂ ಅಪ್ಲೈ ಆಗುತ್ತೆ, ಎಲ್ಲಾ ಮೆಥಡ್ಸ್ಗೂ ಅಪ್ಲೈ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಹೋಗೋಣವಾ? Yes, sir. ನಾರ್ತ್ ವೆಸ್ಟ್ ಮೆಥಡ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? No, sir. ಓಕೆ, ಸೊ ಆಫ್ಟರ್ ದಿಸ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಡ್ರಾಬ್ಯಾಕ್ಸ್ ನ ಅಥವಾ ಡಿಸ್ಅಡ್ವಾಂಟೇಜಸ್ ನ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ ಯಾವ ತರ ಪ್ರಾಬ್ಲಮ್ ನ ಮಾಡ್ತೀವಿ ಅನ್ನೋದನ್ನ ನಾವು ಈ ಎಕ್ಸಾಂಪಲ್ ಜೊತೆಗೆ ನಾವು ಕಲ್ತಿದ್ವಿ, ಮತ್ತೆ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿದ್ವಿ, ಲಾಸ್ಟ್ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೀಸ್ಟ್ ಕಾಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಮ್ಯಾಥಮೆಟಿಕಲ್ ಲೀನಿಯರ್ ಪ್ರೋಗ್ರಾಮಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ದಟ್ ಈಸ್ ಲೀಸ್ಟ್
ಕಾಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ ಈಗ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ ಕಂಪ್ಲೀಟ್ ಆಗಿ ಯಾವ್ದ್ರ ಬೇಸ್ ಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ? ನಾರ್ತ್ ವೆಸ್ಟ್ ಕಾರ್ನರ್ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಅಲೋಕೇಶನ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನೇಮೇ ಹೇಳುತ್ತೆ ನೋಡಿ, ನಮಗೆ ಲೀಸ್ಟ್ ಅಂತ ಹೇಳ್ಬಿಟ್ಟು ಇದೆ. ಲೀಸ್ಟ್ ಅಂದ್ರೆ ಏನು? ಲೋ, ಕಡಿಮೆ. ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಯಾವ್ದು ಲೋಯರ್ ನಂಬರ್ ಇರುತ್ತೋ ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೆಥಡ್ ಹೇಳುತ್ತೆ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿರ್ತಾರೆ? ಸಪ್ಲೈ ಮತ್ತೆ ಡಿಮ್ಯಾಂಡ್ ಕೊಟ್ಟಿರ್ತಾರೆ, ಮತ್ತೆ ಇಂಡಿವಿಜುವಲ್ ಕಾಸ್ಟ್ ಕೊಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಲೀಸ್ಟ್ ಕಾಸ್ಟ್ ಅನ್ನೋ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಕಾಸ್ಟ್ ನ ಕೊಟ್ಟಿರ್ತಾರೆ, ಇಂಡಿವಿಜುವಲ್ ಕಾಸ್ಟ್. ಆ ಇಂಡಿವಿಜುವಲ್ ಕಾಸ್ಟ್ ಅಲ್ಲಿ ನಾವು ಲೋಯರ್ ನಂಬರ್ ಯಾವ್ದಿದೆಯೋ ಅದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೆಥಡ್ ಹೇಳ್ಕೊಡುತ್ತೆ. ಓಕೆ, ಸೊ ಈಗ ಮೀನಿಂಗ್ ನ ಓದಿ ನೋಡಿ. ಲೀಸ್ಟ್ ಕಾಸ್ಟ್ ಮೆಥಡ್ ಕನ್ಸಿಸ್ಟ್ in allocating as much as possible. In northwest corner method is also says that we have to allocate the units as much as possible. That is based on the northwest corner method or northwest direction. But in case of linear least cost method alli ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, we have to allocate the demand and supply but based on the least number. So that is why least cost method consists in allocating as much as possible in the lowest cost cell. So cell ಅಲ್ಲಿ ಅಥವಾ ಕೊಟ್ಟಿರೋ ಟ್ರಾನ್ಸ್ಪೋರ್ಟೇಷನ್ ಯೂನಿಟ್ ಕಾಸ್ಟ್ ಅಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದ್ರ ಬೇಸ್ ಮೇಲೆ ನಾವು ಡಿಮ್ಯಾಂಡ್ ಮತ್ತೆ ಸಪ್ಲೈನ ಸ್ಯಾಟಿಸ್ಫೈ ಮಾಡ್ತಾ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂಡ್ ದೆನ್ ಫರ್ದರ್ ಅಲೋಕೇಶನ್ ಇಸ್ ಡನ್ ಇನ್ ದ ಸೆಲ್ ವಿತ್ ಸೆಕೆಂಡ್ ಲೋಯೆಸ್ಟ್ ಕಾಸ್ಟ್ ಸೆಲ್ ಅಂಡ್ ಸೋ ಆನ್. ಸೊ ಇಲ್ಲಿ ಏನ್ ಹೇಳ್ತಿದ್ರ ಅಂತ ಹೇಳಿದ್ರೆ, ಫಸ್ಟ್ ಲೀಸ್ಟ್ ಕಾಸ್ಟ್ ಯಾವ್ದನ್ನ ಐಡೆಂಟಿಫೈ ಮಾಡಿ ನಾವು ಡಿಮ್ಯಾಂಡ್ ಮತ್ತೆ ಸಪ್ಲೈನ ಸ್ಯಾಟಿಸ್ಫೈ ಮಾಡಿರ್ತೀವೋ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕಿಂತ ನೆಕ್ಸ್ಟ್ ಲಿಸ್ಟ್ ಯಾವ್ದಿದೆಯೋ ಅಂದ್ರೆ ಸೆಕೆಂಡ್ ಲೋಯೆಸ್ಟ್ ಯಾವ್ದಿದೆಯೋ ಅದನ್ನ ನಾವು ಸೆಲೆಕ್ಟ್ ಮಾಡಿ ಡಿಮ್ಯಾಂಡ್ ಮತ್ತೆ ಸಪ್ಲೈನ ಸ್ಯಾಟಿಸ್ಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಹಿಯರ್, ದಟ್ ಈಸ್ ಲೀಸ್ಟ್ ಕಾಸ್ಟ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಓಕೆ, ಸೊ ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಲೀಸ್ಟ್ ಕಾಸ್ಟ್ ಮೆಥಡ್? ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್. ಸೊ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಕೊಟ್ಟಿರೋ ಪ್ರಾಬ್ಲಮ್ ಅಥವಾ ಕೊಡೋ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಿನಿಮಾ ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಅನದರ್ ನೇಮ್ ಫಾರ್ ದಿ ಲೀಸ್ಟ್ ಕಾಸ್ಟ್ ಮೆಥಡ್. ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಮೆಥಡ್ಸ್. ಲೀಸ್ಟ್ ಕಾಸ್ಟ್ ಮೆಥಡ್ ಅಂಡ್ ದ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಬೋತ್ ಆರ್ ಸೇಮ್. ಓಕೆ, ಲೀಸ್ಟ್ ಕಾಸ್ಟ್ ಮೆಥಡ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವಾ ಯಾವ್ದ್ರ ಬೇಸ್ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಸೊ ಈ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲೂ ಅಷ್ಟೇ ಪ್ರಾಬ್ಲಮ್ ನ ಮಾಡಿದಾದ್ಮೇಲೆ ಈ ಸ್ಟೆಪ್ಸ್ ನ ನೀವು ಓದಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಓದೋದು ಬೇಡ ಮತ್ತೆ ಅರ್ಥ ಮಾಡ್ಕೊಳ್ಳೋದು ಬೇಡ. ಸೊ ಫಸ್ಟ್ ನಿಮಗೆ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಯಾವ ತರ ಮಾಡೋದು ಅಂತ ಗೊತ್ತಾಗಿದೆ. ಬೇಸ್ಡ್ ಆನ್ ದಿ ಲೀಸ್ಟ್ ಕಾಸ್ಟ್ ಆರ್ ಬೇಸ್ಡ್ ಆನ್ ದಿ ಲೀಸ್ಟ್ ನಂಬರ್ ಬೇಸ್ ಮೇಲೆ ನಾವು ಸೆಲೆಕ್ಟ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇರಬಹುದು ಅನ್ನೋದು ನಾವು ನೋಡ್ಬೇಕು. ಓಕೆ, ಸೊ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲೂ ಅಷ್ಟೇ ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್, ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮತ್ತೆ ಯೂನಿಟ್ಸ್ ನ ಈಸಿಯಾಗಿ ಅಲೋಕೇಶನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ಎಲ್ಲಾ ಮೆಥಡ್ಸ್ ಅಡ್ವಾಂಟೇಜಸ್ ಬರೀಬಹುದು. ಓಕೆ, ಬಟ್ ಡಿಸ್ಅಡ್ವಾಂಟೇಜ್ ಬರೆಯುವಾಗ ಯಾವ ಮೆಥಡ್ ಅಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅದು ಗೊತ್ತಾಗ್ಬೇಕಂತಂದ್ರೆ ನೀವು ಪ್ರಾಬ್ಲಮ್ ಮಾಡುವಾಗ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅದನ್ನ ನೆನಪಿಸ್ಕೊಂಡ್ರೆ ಈಸಿಯಾಗಿ ಡಿಸ್ಅಡ್ವಾಂಟೇಜಸ್ ಬರೀಬಹುದು. ಓಕೆ, ಸೊ ಹಿಯರ್ that is the advantage of the least cost method. First one ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, see this method provide accurate solution as a transportation cost is considered while making allocation. ಸೊ ನಾವು ಏನ್ ಅಲೋಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ನ ಅಲೋಕೇಶನ್ ಮಾಡ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ವಿ ಆರ್ ಗೋಯಿಂಗ್ ಟು ಅಲೋಕೇಟ್ ದಿ ನಂಬರ್ ಆಫ್ ಯೂನಿಟ್ಸ್ ಫ್ರಮ್ ದಿ ಸೋರ್ಸಸ್ ಟು ದ ಡೆಸ್ಟಿನೇಷನ್. ಬಟ್ ಇನ್ ಕೇಸ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಯು ಹ್ಯಾವ್ ಟು ರಿಮೆಂಬರ್, ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ ಎಷ್ಟೇ ಕಾಸ್ಟ್, ಝೀರೋ ಕಾಸ್ಟ್, ಹೈ ಕಾಸ್ಟ್, ಮಿನಿಮಮ್ ಕಾಸ್ಟ್ ಇದ್ರೇನು ಅದು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಬಿಕಾಸ್ ಕಾಸ್ಟ್ ನ ಇಗ್ನೋರ್ ಮಾಡ್ತಾ ಇತ್ತು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ. ಯಾಕಂತ ಹೇಳಿದ್ರೆ ಅಂಡರ್ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಅಲೋಕೇಟ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸ್ಡ್ ಆನ್ ದಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ನಂಬರ್ ಆರ್ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ ಮಾತ್ರ. ಅದ್ರ ಬೇಸ್ ಮೇಲೆ ಮಾತ್ರ ನಾವು ಅಲೋಕೇಶನ್ ಮಾಡ್ತಾ ಇದ್ವಿ. ಅದು ಜಾಸ್ತಿ ಕಾಸ್ಟ್ ಆದ್ರೂ ಇರ್ಲಿ, ಕಡಿಮೆ ಕಾಸ್ಟ್ ಆದ್ರೂ ಇರ್ಲಿ, ಅದ್ರ ಬೇಸ್ ಮೇಲೆ ಅಲೋಕೇಶನ್ ಮಾಡ್ತಿದ್ವಿ. ಬಟ್
ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ಅದು ನಮಗೆ ಇಲ್ಲಿ ಅಡ್ವಾಂಟೇಜಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ಕಡಿಮೆ ಕಾಸ್ಟ್ ಯಾವ್ದಿರುತ್ತೋ ಅದ್ರ ಬೇಸ್ ಮೇಲೆ ನಾವು ಅಲೋಕೇಶನ್ ಮಾಡ್ತಿದ್ರೆ ಕಂಪನಿ ಅಥವಾ ಆರ್ಗನೈಸೇಷನ್ಸ್ಗೆ ಬೆನಿಫಿಟ್ ಆಗುತ್ತಾ ಇಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತಾ? ಬೆನಿಫಿಟ್ ಆಗುತ್ತಾ. ಯಾಕಂತ ಹೇಳಿದ್ರೆ ಕಡಿಮೆ ಯೂನಿಟ್ ಅಥವಾ ಕಡಿಮೆ ಕಾಸ್ಟ್ ಅಲ್ಲಿ ಯಾವ ಒಂದು ಸೋರ್ಸ್ ಸಪ್ಲೈ ಮಾಡುತ್ತೋ ಅದ್ರ ಬೇಸ್ ಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಷನ್ ಮಾಡೋದ್ರಿಂದ ಲೀಸ್ಟ್ ಕಾಸ್ಟ್ ಮೆಥಡ್ ಆಕ್ಯುರೇಟ್ ಸೊಲ್ಯೂಷನ್ ಕೊಡಬಹುದು. ಓಕೆ, ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಆರ್ಗನೈಸೇಷನ್ಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಲೀಸ್ಟ್ ಕಾಸ್ಟ್ ಅಂಡರ್ ದಿ given transportation problem. So that is why it is one of the advantage. This method provides the accurate solution as a transportation cost is considered while making allocation. So least cost na consider ಮಾಡುತ್ತೆ, ಆದ್ರಿಂದ ಇದು ಬೆನಿಫಿಟ್ ಆಗುತ್ತೆ. ಅಂದ್ರೆ ಕಾಸ್ಟ್ ನ ರಿಡಕ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ similar to the northwest corner method, it is very simple. Least cost method ಕ್ಯಾಲ್ಕುಲೇಷನ್ ಮಾಡೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ಮತ್ತೆ ತುಂಬಾ ಈಸಿ ಆಗಿದೆ, ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ಅಂಡ್ ಆಲ್ಸೋ ಆಪ್ಟಿಮಮ್ ಸೊಲ್ಯೂಷನ್ ಅಂಡರ್ ದಿಸ್ ಮೆಥಡ್. ಆಪ್ಟಿಮಮ್ ಸೊಲ್ಯೂಷನ್ ನಾವು ತಗೋಬಹುದು ಅಂದ್ರೆ ವಿತ್ ಮಿನಿಮಮ್ ಕಾಸ್ಟ್ ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಬೇಸ್ ನ ನಾವು ಐಡೆಂಟಿಫೈ ಮಾಡಬಹುದು ವಿತ್ ಲೀಸ್ಟ್ ಕಾಸ್ಟ್ ನಂಬರ್ ಅಥವಾ ವಿತ್ ಲೀಸ್ಟ್ ಕಾಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ದೀಸ್ ಆರ್ ದ ಅಡ್ವಾಂಟೇಜ್ ಆಫ್ ದಿ ಲೀಸ್ಟ್ ಕಾಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಡಿಸ್ಅಡ್ವಾಂಟೇಜಸ್ ಅಷ್ಟೇ ನೀವು ಬರೀಬಹುದು ಅಂತ ಹೇಳಿದ್ರೆ ನೀವು ಪ್ರಾಬ್ಲಮ್ ಮಾಡಿದಾಗ ಇನ್ನೂ ಜನರಲ್ ಆಗಿ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಬರೀಬಹುದು. ಬಟ್ ಜನರಲ್ ಆಗಿ ಡಿಸ್ಅಡ್ವಾಂಟೇಜಸ್ ಏನಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಈ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ದಿಸ್ ಮೆಥಡ್ ಡಸ್ ನಾಟ್ ಫಾಲೋ ಸ್ಟೆಪ್ ಬೈ ಸ್ಟೆಪ್ ರೂಲ್ ಫಾರ್ ಆಬ್ಟೈನಿಂಗ್ ದಿ ಆಪ್ಟಿಮಲ್ ಸೊಲ್ಯೂಷನ್. ಯಾಕೆ ಇದು ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ನ ಫಾಲೋ ಮಾಡೋದಿಲ್ಲ ಅಂತ ಹೇಳಿದ್ರೆ, ಸೊ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಲ್ಲಿ ಡೈರೆಕ್ಷನ್ಸ್ ಬೇಸ್ ಮೇಲೆ ನಾರ್ತ್ ವೆಸ್ಟ್ ಕಾರ್ನರ್ ನಂಬರ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇತ್ತು. ಓಕೆ, ಸೊ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲೂ ನಾವು ಕೆಲವೊಂದು ರೂಲ್ಸ್ ನ ಫಾಲೋ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಲೀಸ್ಟ್ ನಂಬರ್ ನ ಸೆಲೆಕ್ಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು. ಓಕೆ, ಫಾರ್ ಎಕ್ಸಾಂಪಲ್ ಈಗ 0 and 1 ವಿಚ್ ಇಸ್ ದ ಲೀಸ್ಟ್ ನಂಬರ್ ಫ್ರಮ್ ದಿಸ್ ಟು ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ನಾವು ಲೀಸ್ಟ್ ನಂಬರ್ ಬೇಸ್ ಮೇಲೆ ನಾವು ಅಲೋಕೇಶನ್ ಮಾಡ್ತಿದೀವಿ. ಓಕೆ, ಸೊ ನೌ ಟೆಲ್ ಮಿ. Okay, here we have 0, 1, 2, 3. Which is the least number from this given numbers? 0, sir. Ultimately 0. Okay, now tell me. 0. Okay, ಇಲ್ಲಿ 2 zeros ಇದೆ. Now tell me which is the least number from this given number? 0, sir. ಈಗ 0, sir. ಓಕೆ, ಈಗ 0 ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ. ಈಗ ಜನರಲ್ ಆಗಿ ನಮ್ಗೆ ಏನು ಒಂದು ಡಿಸ್ಅಡ್ವಾಂಟೇಜ್ ಸ್ಟಾರ್ಟ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ಈ 0ನ ಸೆಲೆಕ್ಟ್ ಮಾಡ್ಕೋಬೇಕಾ, ಒಂದೊಂದು ಈ 0ನ ಸೆಲೆಕ್ಟ್ ಮಾಡ್ಕೋಬೇಕಾ ಅನ್ನೋದು ಕಾನ್ಸೆಪ್ಟ್. ಇದು ಜನರಲ್ ಆಗಿ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ ಅಲ್ವಾ, ಯಾವ 0ನ ಸೆಲೆಕ್ಟ್ ಮಾಡ್ಕೋಬೇಕಂತ. Yes, sir. ಈ ತರ ಸಿಚುವೇಶನ್ಸ್ ಅಲ್ಲಿ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ಏನಾದ್ರೂ ಟೈ ಅಪ್ ಆದ್ರೆ, ಸೊ ಕೆಲವೊಂದು ಸಿಚುವೇಶನ್ ಅಲ್ಲಿ ನಾವು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆಗ ನಾವು ಸಿಸ್ಟಮ್ಯಾಟಿಕ್ ರೂಲ್ ನ ಫಾಲೋ ಮಾಡಬೇಕಾಗಿರುತ್ತೆ. ಹಾಗಾಗಿ ದಟ್ ಈಸ್ ಡಿಮ್ಯಾಂಡ್ ಮತ್ತೆ ಸಪ್ಲೈ ನ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಬಹುದು. ಸೊ ಇದು ಈ ತರ ಪ್ರಾಬ್ಲಮ್ ಏನಾದ್ರು ಕೊಟ್ರೆ ನಾನು ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ ಯಾವ್ದನ್ನ ಫಸ್ಟ್ ಸ್ಯಾಟಿಸ್ಫೈ ಮಾಡ್ಕೋಬೇಕು, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ. ಓಕೆ, ಸೊ ದಟ್ಸ್ ವೈ ದಿಸ್ ಇಸ್ ಅ ಡಿಸ್ಅಡ್ವಾಂಟೇಜ್. ದಿಸ್ ಮೆಥಡ್ ಡಸ್ ನಾಟ್ ಫಾಲೋ ಸ್ಟೆಪ್ ಬೈ ಸ್ಟೆಪ್ ರೂಲ್ ಫಾರ್ ಆಬ್ಟೈನಿಂಗ್ ದಿ ಆಪ್ಟಿಮಲ್ ಸೊಲ್ಯೂಷನ್. ಲಿಸ್ಟ್ ನಂಬರ್ ಯಾವ್ದಿದೆಯೋ ಅದ್ರ ಬೇಸ್ ಮೇಲೆ ಮಾಡ್ತಾ ಹೋಗುತ್ತೆ. ಓಕೆ, ಇನ್ ಕೇಸ್ ಏನಾದ್ರು ಟೈ ಅಪ್ ಅಥವಾ ಸಿಮಿಲರ್ ನಂಬರ್ಸ್ ಏನಾದ್ರು ಇದೆ, ಪರ್ಟಿಕ್ಯುಲರ್ ಆಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ಆಗಿ ಈ ರೂಲ್ ಪ್ರಕಾರ ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಓಕೆ, ಅದಕ್ಕೆ ಇಲ್ಲಿ ಹೇಳ್ತಿದ್ದಾನೆ ದೇರ್ ಇಸ್ ಅ ನೋ ರೂಲ್ ಅಂಡ್ ಇಟ್ ಡಸ್ ನಾಟ್ ಫಾಲೋ ಸರ್ಟೈನ್ ರೂಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ. ಓಕೆ, ಅಂಡ್ ಅನದರ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ least cost method, this method is based on the selection through personal observation. When there is a tie in minimum cost, it does not follow any systematic rule. So idu aste second disadvantage aste ide ಒಂದು ಕಾನ್ಸೆಪ್ಟ್ ನ ಹೇಳ್ತಿದೆ. ಅದು ಏನು ಅಂತ ಹೇಳಿದ್ರೆ, ಈಗ ನಾವು 0, 1, 2, 3, 0 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ನಾವು ಅದನ್ನ ಅಬ್ಸರ್ವ್ ಮಾಡ್ತಿದೀವಿ. So based on that observation only, we are going to identify the least number from the given transportation problem, right? So after observing the least number from the given transportation problem, now it is a challenge for you and me to select and allocate the number of demand and number of supply. ಈಗ ಯಾವ 0ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದು ಚಾಲೆಂಜ್. ಸೊ
ಸೊ ಅದನ್ನ ನಾವು ಯಾವ ತರ ಒಂದು ಸಿಸ್ಟಮ್ಯಾಟಿಕ್ ರೂಲ್ ನ ಫಾಲೋ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ ಅನ್ನೋದು ಇದು ಡಿಸ್ಅಡ್ವಾಂಟೇಜ್. ಅಂದ್ರೆ ಸರಿಯಾಗಿ ರೂಲ್ಸ್ ನ ಫಾಲೋ ಮಾಡೋದಕ್ಕಾಗೋದಿಲ್ಲ ಈ ಸಿಚುವೇಶನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಇದೇ ಝೀರೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ, ಅಥವಾ ಇಲ್ಲಿ ಝೀರೋ ಇದೆ ಇದೇ ಝೀರೋನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಎಷ್ಟಿದೆ, ಸಪ್ಲೈ ಎಷ್ಟಿದೆ, ಯಾವ್ದರಿಂದ ಯಾವ್ದನ್ನ ಸ್ಯಾಟಿಸ್ಫೈ ಮಾಡಬಹುದು ಫಸ್ಟ್, ಅದ್ರ ಬೇಸ್ ಮೇಲೆ ನಾವು ಝೀರೋಸ್ ನ ಸೆಲೆಕ್ಟ್ ಮಾಡ್ತೀವಿ. ಬಟ್ ರೂಲ್ಸ್ ಸ್ಪೆಸಿಫೈ ಆಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಹೇಳೋದಿಲ್ಲ. ಓಕೆ, ದರ್ ಇಸ್ ನೋ ರೂಲ್ for selection and allocation of the number of units based on the demand and supply if there is any tie in the, ಅಂದ್ರೆ ಟೈ ಅಂತ ಹೇಳಿದ್ರೆ ಎನಿ ಸಿಮಿಲಾರಿಟಿ ಬಂದ್ರೆ ಯೂನಿಟ್ ಕಾಸ್ಟ್ ಅಲ್ಲಿ ರೂಲ್ಸ್ ನ ಫಾಲೋ ಮಾಡೋದಕ್ಕಾಗೋದಿಲ್ಲ. ಸೊ ಬೇಸ್ಡ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ನಾವು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ದೀಸ್ ಆರ್ ದ ಸಮ್ ಜನರಲ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ದ ಲೀಸ್ಟ್ ಕಾಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಜೊತೆಗೆ ನಾವು ಲೀಸ್ಟ್ ಕಾಸ್ಟ್ ಮೆಥಡ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ದಿಸ್ ಕ್ವೆಶ್ಚನ್ ಆಸ್ಕ್ಡ್ ಇನ್ ದ ಇಯರ್ 2008 ಫಾರ್ ಸೆಕ್ಷನ್ ಸಿ. ಓಕೆ, ಸೊ ಎಂ ಅಂದ್ರೆ ಏನ್ ಹೇಳಿ ಸರ್? ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್. ಮಿನಿಮಾ ಮೆಥಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಅನದರ್ ನೇಮ್ ಫಾರ್ ದಿಸ್ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಇಸ್ ಲೀಸ್ಟ್ ಕಾಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸಾಮಿನೇಷನ್ ಪ್ರಾಬ್ಲಮ್ ನೋಡಿ ಯಾವ ತರ ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಇದು 2017 ಮತ್ತೆ 18 ಅಕಾಡೆಮಿಕ್ ಇಯರ್ ಅಲ್ಲಿ ಕೇಳಿದ್ದಾರೆ. ಸಾಲ್ವ್ ದಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್. ಓಕೆ, ಸೊ ನಾವು ಲೀಸ್ಟ್ ಕಾಸ್ಟ್ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಬಿಕಾಸ್ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೀಸ್ಟ್ ಕಾಸ್ಟ್ ಮೆಥಡ್. Okay, so just give me some time and capture this illustration. I will solve in the next session in the sense next ಒಂದು few 4 minutes ಅಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಸೆಷನ್ ಕ್ಲೋಸ್ ಆಗುತ್ತೆ.